ಇಡೀ ರಾಜ್ಯ ಲಾಕ್ಡೌನ್ ಕ್ವೆಶ್ಚನ್ ಮಾರ್ಕ್. ಜನರ ಮನಸ್ಸಿನಲ್ಲಿರುವ ಅತಿ ದೊಡ್ಡ ಪ್ರಶ್ನೆ, ಲಾಕ್ಡೌನ್ ಕೇವಲ ಬೆಂಗಳೂರಿಗೆ ಮಾತ್ರ ಸೀಮಿತವಾ ಅಥವಾ ರಾಜ್ಯದಾದ್ಯಂತ ಜಾರಿಯಾಗುತ್ತಾ? ಎಲ್ಲೆಲ್ಲಿ ಯಾವ ಪ್ರಮಾಣದ ಲಾಕ್ಡೌನ್ ಮಾಡಬೇಕು ಅಂತ ನಿರ್ಧರಿಸುವ ಸಭೆ ಈ ಕ್ಷಣದಲ್ಲಿ ನಡೀತಾ ಇದೆ. ಅದರ ರಿಸಲ್ಟ್ ಬರುತ್ತೆ. 2 ಜಿಲ್ಲೆಗಳಲ್ಲಿ ಈಗಾಗಲೇ ಲಾಕ್ಡೌನ್ ಖಚಿತವಾಗಿದೆ. ಉಳಿದ ಜಿಲ್ಲೆಗಳಿಗೂ ಅದು ವಿಸ್ತರಿಸುತ್ತಾ? 1000ಕ್ಕಿಂತ ಹೆಚ್ಚು ಪಾಸಿಟಿವ್ ಕೇಸ್ಗಳಿರುವ ಜಿಲ್ಲೆಗಳಲ್ಲಿ ಲಾಕ್ಡೌನ್ ಮತ್ತೆ ಆಗಬಹುದು ಅನ್ನುವ ಮಾಹಿತಿ ಇದೆ, ಖಚಿತ ಅಲ್ಲ. ಕರ್ನಾಟಕದ 12ನೆಯ ಈ ಒಂದು ಡೇಂಜರ್ ಝೋನ್ನಲ್ಲಿ ಟಾಪ್ 12 ಸ್ಥಾನದಲ್ಲಿದ್ದಂಥ ಕರ್ನಾಟಕ ಈಗ 5ನೆಯ ಸ್ಥಾನಕ್ಕೆ ಬಂದಿದೆ. ಬೆಂಗಳೂರಿನಲ್ಲೂ ಮಿತಿ ಮೀರ್ತಾ ಇದೆ ಸೋಂಕಿತರ ಸಂಖ್ಯೆ. ನಾಳೆ ರಾತ್ರಿ 8 ಗಂಟೆಯಿಂದ ಮತ್ತೆ 1 ವಾರದ ಲಾಕ್ಡೌನ್ ಇರುತ್ತೆ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ. ಒಂದು ವಾರದ ಲಾಕ್ಡೌನ್. ನಿನ್ನೆ ಲಾಕ್ಡೌನ್ನ ಘೋಷಣೆ ಆಗ್ತಾ ಇದ್ದಂತೆ ಒಂದು ವದಂತಿ ಬಹಳ ದಟ್ಟವಾಗಿ ಹರಿದಾಡೋದಕ್ಕೆ ಶುರುವಾಯಿತು. ಮೊದಲಿಗೆ 1 ವಾರ ಅಂತ ಘೋಷಣೆ ಮಾಡಿದ್ದಾರೆ, ಆಮೇಲೆ ವಿಸ್ತರಣೆ ಆಗುತ್ತೆ ಲಾಕ್ಡೌನ್ ಅಂತ, ಎಕ್ಸ್ಟೆಂಡ್ ಆಗುತ್ತೆ, 1 ವಾರಕ್ಕೆ ಮುಗಿಸೋದಿಲ್ಲ. ಕೆಲವರು ಈ ತಿಂಗಳ ಪೂರ್ತಿ ಲಾಕ್ಡೌನ್ ಇರುತ್ತಂತೆ ಅನ್ನುವ ಮಾತುಗಳನ್ನು ಹೇಳೋದಕ್ಕೆ ಶುರು ಮಾಡಿದ್ರು. ಈಗ ಸ್ವತಃ ಮುಖ್ಯಮಂತ್ರಿ BS ಯಡಿಯೂರಪ್ಪನವರೇ ಆ ವಿಷಯದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, 1 ವಾರ ಮಾತ್ರ ಲಾಕ್ಡೌನ್, ವದಂತಿಗಳಿಗೆ ಯಾರು ಕಿವಿಗೊಡಬೇಡಿ ಅಂತ. ಒಂದು ವಾರ ಮಾತ್ರ ಲಾಕ್ಡೌನ್. ಜುಲೈ 23ರ ಬೆಳಗ್ಗೆ ಲಾಕ್ಡೌನ್ ಮುಗಿಯುತ್ತೆ. ಹಾಗಾದರೆ ಈ ಲಾಕ್ಡೌನ್ನ ಆಬ್ಜೆಕ್ಟಿವ್ ಏನು, ಗುರಿ ಏನು? ಈ ಲಾಕ್ಡೌನ್ 1 ವಾರದ ಲಾಕ್ಡೌನ್ಗೆ ಶಿಫಾರಸು ಮಾಡಿದ ತಜ್ಞರು ಈ 1 ವಾರದಲ್ಲಿ ಎಷ್ಟು ಪ್ರಮಾಣದಲ್ಲಿ ಸೋಂಕು ಕಡಿಮೆಯಾಗುತ್ತೆ ಅನ್ನುವ ಲೆಕ್ಕಾಚಾರನೇನಾದರೂ ಹಾಕಿದಾರಾ? ಸೋಂಕಿತರ ಸಂಖ್ಯೆ ಕಡಿಮೆಯಾಗದೇ ಇದ್ರೂ ಸೋಂಕಿನ ಹರಡುವಿಕೆಯ ರೀತಿ ಕಡಿಮೆಯಾಗುತ್ತಾ? ಡಬ್ಲಿಂಗ್ ರೇಟ್ ಹೆಚ್ಚಾಗುತ್ತಾ? ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಡಾಕ್ಟರ್ ಆಂಜಿನಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಒಂದಷ್ಟು ಅಂಕಿ ಸಂಖ್ಯೆಗಳನ್ನು ಕೊಡ್ತೀವಿ ಸರ್. ಮುಂಚೆ 69 ದಿನಗಳ ಲಾಕ್ಡೌನ್ ಅನ್ನು ಮಾಡಿದ್ವಿ. ಆ ಲಾಕ್ಡೌನ್ನಿಂದ ಏನು ಸಾಧನೆ ಆಗಿತ್ತು, ಈಗ 1 ವಾರದ ಲಾಕ್ಡೌನ್ನಿಂದ ಏನು ಸಾಧನೆ ಆಗುತ್ತೆ ಅನ್ನೋದರ ಅಂದಾಜಿಗಾಗಿ ಕರ್ನಾಟಕದಲ್ಲಿ ಲಾಕ್ಡೌನ್ ಘೋಷಣೆಯಾಗುವಾಗ ಇದ್ದಂಥ ಪ್ರಕರಣಗಳ ಸಂಖ್ಯೆ ಎಷ್ಟು, ಲಾಕ್ಡೌನ್ ಇರುವ ಅವಧಿಯಲ್ಲಿ ಇದ್ದಂಥ ಸಂಖ್ಯೆ ಎಷ್ಟು, ಲಾಕ್ಡೌನ್ ಹಿಂಪಡೆದ ಮೇಲೆ ಆದಂಥ ಸಂಖ್ಯೆ ಎಷ್ಟು. ಮಾರ್ಚ್ 24 ಲಾಕ್ಡೌನ್ ಜಾರಿಯಾದಾಗ ಕರ್ನಾಟಕದಲ್ಲಿ 41 ಕೇಸ್ಗಳಿದ್ವು, ಪತ್ತೆಯಾದಂಥ ಕೇಸ್ಗಳ 41. ಏಪ್ರಿಲ್ 30 565 ಇತ್ತು ಸಂಖ್ಯೆ. ಮೇ 31 ಲಾಕ್ಡೌನ್ ಮುಗಿದು ಅನ್ಲಾಕ್ 1 ಶುರುವಾಯಿತು. ಆಗ 3221. ಲಾಕ್ಡೌನ್ ಘೋಷಣೆಯಾದ ಮಾರ್ಚ್ 24ಕ್ಕೆ 41 ಇದ್ದಂಥ ಸಂಖ್ಯೆ ಲಾಕ್ಡೌನ್ನ ಮುಗಿದ ಮೇ 31ಕ್ಕೆ 3221 ಆಗಿತ್ತು. 69 ದಿನಗಳ ಅವಧಿಯಲ್ಲಿ 41ರಿಂದ 3221ಕ್ಕೆ ಹೋಗಿತ್ತು ಪ್ರಕರಣಗಳ ಸಂಖ್ಯೆ. ಲಾಕ್ಡೌನ್ ಮುಗಿತಾ ಇದ್ದಂತೆ 3221ರಿಂದ 15242ಕ್ಕೆ ಸಂಖ್ಯೆ ಏರೋದಕ್ಕೆ ತೆಗೆದುಕೊಂಡ ಅವಧಿ 1 ತಿಂಗಳು 30 ದಿನ.
70 ದಿನಗಳಲ್ಲಿ 41ರಿಂದ 3221ಕ್ಕೆ ಬಂದು ತಲುಪಿತ್ತು ಸಂಖ್ಯೆ. ಲಾಕ್ಡೌನ್ ಮುಗಿತಾ ಇದ್ದಂತೆ, ಅನ್ಲಾಕ್ ಆರಂಭವಾಗ್ತಿದ್ದಂತೆ 15,242ಕ್ಕೆ ಒಂದೇ ತಿಂಗಳಲ್ಲಿ ಬಂದು ನಿಂತು. 15,242ರಿಂದ 38,843ಕ್ಕೆ ಮೋರ್ ದೆನ್ ಡಬಲ್ ಕೇವಲ 12 ದಿನದಲ್ಲಿ. ಲಾಕ್ಡೌನ್ನಿಂದ ಕೊರೋನಾ ತೊಲಗಿಸೋದಕ್ಕೆ ಸಾಧ್ಯನಾ? ಐ ಡೌಟ್. ನಿಯಂತ್ರಿಸೋದಕ್ಕೆ ಸಾಧ್ಯನಾ? ಹೌದು. ಈ ಸಂಖ್ಯೆಗಳ ಸಾಕ್ಷಿ ಹೇಳ್ತವೆ. ಈ ಸಂಖ್ಯೆಗಳೇ ಸಾಕ್ಷಿ. ಕೇವಲ ಕರ್ನಾಟಕದಲ್ಲಿ ಪತ್ತೆಯಾದ ಕೊರೋನಾ ಸೋಂಕಿತರ ಸಂಖ್ಯೆಯನ್ನು ಮಾತ್ರ ನೋಡಬೇಡಿ, ಕೊರೋನಾದಿಂದ ಆಗಿರುವ ಸಾವುಗಳನ್ನು ಗಮನಿಸಬೇಕಿದ್ರೆ. ಮಾರ್ಚ್ 24 ಲಾಕ್ಡೌನ್ ಘೋಷಣೆಯಾದಾಗ 1 ಸಾವಾಗಿತ್ತು ಕರ್ನಾಟಕದಲ್ಲಿ. ಏಪ್ರಿಲ್ 30ಕ್ಕೆ 21 ಸಾವುಗಳಾಗಿದ್ವು. ಮೇ 31 ಲಾಕ್ಡೌನ್ ಅಂತ್ಯಗೊಂಡಂತಹ ದಿನಕ್ಕೆ 49 ಸಾವುಗಳಾಗಿದ್ವು. ಮಾರ್ಚ್ 24ರಿಂದ ಮೇ 31ರ ಒಳಗೆ ಆದಂಥ ಒಟ್ಟು ಸಾವುಗಳ ಸಂಖ್ಯೆ 49. ಲಾಕ್ಡೌನ್ ಅಂತ್ಯಗೊಂಡ ನಂತರ 1 ತಿಂಗಳಲ್ಲಿ ಆ ಸಂಖ್ಯೆ 246ಕ್ಕೆ ಹೋಗಿ ತಲುಪುತ್ತೆ. ಆ ನಂತರ 12 ದಿನಗಳಲ್ಲಿ 684ಕ್ಕೆ ಹೋಗಿ ತಲುಪುತ್ತೆ ಸಂಖ್ಯೆ. ಒಂದು ಕಂಪ್ಯಾರಿಸನ್ ಕೊಡ್ತಾ ಇದ್ದೀವಿ. ಬೆಂಗಳೂರು ಸಮಾಧಾನ ಮಾಡಿಕೊಳ್ಳಬಹುದಾದಂತಹ ಕಂಪ್ಯಾರಿಸನ್ ಇದು. 1,12,494 ದೆಹಲಿಯ ಸಂಖ್ಯೆ, 3,371 ಸಾವುಗಳಾಗಿವೆ. ಮುಂಬೈ 92,988, 5,288 ಸಾವುಗಳಾಗಿವೆ. ಚೆನ್ನೈ 77,338 ಪಾಸಿಟಿವ್ಗಳು, ಸಾವುಗಳು 1,250. ಬೆಂಗಳೂರು 18,387 ಇದುವರೆಗೂ ಪತ್ತೆಯಾಗಿರುವ ಕೊರೋನಾ ಪಾಸಿಟಿವ್ಗಳ ಸಂಖ್ಯೆ, ಸಾವು 274. ಇನ್ನು ಜಿಲ್ಲಾವಾರು ನೋಡೋದಾದರೆ ಬೆಂಗಳೂರು 18,387 ಕೇಸ್ಗಳು, 274 ಸಾವಾಗಿದೆ. ಎರಡನೆಯ ಸ್ಥಾನದಲ್ಲಿ ದಕ್ಷಿಣ ಕನ್ನಡ ಇದೆ. 2,222 ಪಾಸಿಟಿವ್ಗಳು ಪತ್ತೆಯಾಗಿರೋದು. ಇದುವರೆಗಿನ ಸಾವುಗಳು 41. ಕಲಬುರಗಿ 3ನೇ ಸ್ಥಾನದಲ್ಲಿದೆ. 2,103, 36 ಸಾವುಗಳಾಗಿದೆ. ಬಳ್ಳಾರಿ 4ನೇ ಸ್ಥಾನ, 1,688 ಸಾವುಗಳು 42. ಉಡುಪಿ 1,609 ಇದೆ, 3 ಸಾವುಗಳ ದಾಖಲಾಗಿದೆ. ಯಾದಗಿರಿ 1,288, 1 ಸಾವಾಗಿದೆ. ಧಾರವಾಡ 1,088, ಆದರೆ ಸಾವುಗಳು 33. ಬೀದರ್ 1,038, ಆದರೆ ಸಾವುಗಳು 53. ಸಾವುಗಳ ಸಂಖ್ಯೆಯಲ್ಲಿ ಬೆಂಗಳೂರು ಮೊದಲನೇ ಸ್ಥಾನದಲ್ಲಿದ್ದರೆ ಬೀದರ್ 2ನೇ ಸ್ಥಾನದಲ್ಲಿ. ಮಾರ್ಟಾಲಿಟಿ ರೇಟ್ ಅತಿ ಹೆಚ್ಚಾಗಿರೋದು ಬೀದರ್ನಲ್ಲಿ, ಅತ್ಯಂತ ಕಡಿಮೆ ಇರೋದು ಯಾದಗಿರಿ. ಕಾಲ್ ಮಾಡಿ ಮಾತನಾಡಿ. ಡಾಕ್ಟರ್ ಅಂಜನಪ್ಪ ಅವರು ನಮ್ಮ ಜೊತೆಗಿರ್ತಾರೆ. ಇದು ಗೆಲ್ಲಬಹುದಾದ ಯುದ್ಧ. ನಾವು ನೀವು ಮನಸ್ಸು ಮಾಡಿದರೆ ಇದು ಗೆಲ್ಲಬಹುದಾದ ಯುದ್ಧ. 96 ವರ್ಷದ ಅಜ್ಜಿ ಯಶಸ್ವಿಯಾಗಿ ಕೊರೋನಾ ವಿರುದ್ಧ ಹೋರಾಡಿ ಪಾಸಿಟಿವ್ ಇದ್ದಂಥವರು ನೆಗೆಟಿವ್ ಆಗಿ ಹೊರಗಡೆ ಬಂದು ಹೇಳ್ತಾರೆ, ಭಯ ಪಡಬೇಡಿ, ಡೋಂಟ್ ವರಿ ಅಂತ. ಹಂಗಂತ ಮೈ ಮರೆತರೆ ಈ ಸಾವುಗಳ ಲೆಕ್ಕದಲ್ಲಿ ಇನ್ನು ಯಾರ್ಯಾರು ಎಷ್ಟೆಷ್ಟು ಜನ ಸೇರ್ಕೊತಾರೋ ಗೊತ್ತಿಲ್ಲ. ಆಂಜನಪ್ಪ ಅವರೇ, ಲಾಕ್ಡೌನ್ನ ಆಬ್ಜೆಕ್ಟಿವ್ ಏನು? ಏನಾದರೂ ಒಂದು ಗುರಿ ಅಂತಿದೆಯಾ?
ಡಬ್ಲಿಂಗ್ ರೇಟ್ ಇಷ್ಟಿದೆ, ಇಷ್ಟು ಪರ್ಸೆಂಟ್ನಲ್ಲಿ ಜಾಸ್ತಿ ಆಗ್ತಾ ಇದೆ, ಇದನ್ನ ಇಷ್ಟಕ್ಕೆ ಇಳಿಸ್ತೀವಿ ಅಥವಾ ಇಳಿಯುತ್ತೆ ಒಂದು ವಾರದ ಲಾಕ್ಡೌನ್ನಿಂದ ಅಂತ. ಸರ್ ಎಲ್ರಿಗೂ ಇವತ್ತು ಗೊತ್ತು, ಕೋವಿಡ್-19 ಕೊರೋನಾ ಡಿಸೀಸ್ ಇಸ್ ಎ ಪ್ಯಾಂಡಮಿಕ್ ಡಿಸೀಸ್. ಅಂದರೆ ಚೈನಾದಲ್ಲಿ ಹುಟ್ಟಿ 220 ಕಂಟ್ರಿಗೆ ನಮ್ಮದು ಸೇರಿ ಬಂತು. ಸೊ ಲಾಕ್ಡೌನ್ನ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದಾಗೆ ಒಂದು ಉದ್ದೇಶ ಭಾಳ ಸ್ಪಷ್ಟವಾಗಿತ್ತು. ಏನು ಮಾಡಬೇಕು ಅಂದರೆ ಇದು ಒಬ್ಬರಿಂದ ಒಬ್ರಿಗೆ ಸೋಂಕು ಹರಡಬಾರ್ದು ಅಂದರೆ ಬರೋರನ್ನ ಅಲ್ಲೇ ಕ್ವಾರಂಟೈನ್ ಮಾಡಿ ಅಂತ. ಎಲ್ಲೋ ಫೇಲ್ ಆಯ್ತನೋ ನಮ್ಗೆ ಗೊತ್ತಿಲ್ಲ ಇವತ್ತಿನ ಸ್ಟ್ಯಾಟಿಸ್ಟಿಕ್ಸ್ ನೋಡಿದರೆ. ಬಟ್ ಅಲ್ಟಿಮೇಟ್ಲಿ ಎಲ್ರಿಗೂ ಒಂದು ಹೇಳ್ತಾ ಬಂತು ಸರ್ಕಾರ, ವೈದ್ಯರು, ದಯವಿಟ್ಟು 3 ಫಾಲೋ ಮಾಡಿ: ಸೋಷಿಯಲ್ ಡಿಸ್ಟೆನ್ಸ್, ಮಾಸ್ಕ್, ವಾಶ್ ಯುವರ್ ಹ್ಯಾಂಡ್ಸ್ ಅಂತ. ಇದು ಎಲ್ಲ ಮನುಷ್ಯನ ಜವಾಬ್ದಾರಿ. ಯಾವಾಗ ಮನುಷ್ಯರು ಜವಾಬ್ದಾರಿ ತಗೊಳ್ಳಲ್ವೋ ಆಗ ಸರ್ಕಾರ ಇಂಪೋಸ್ ಮಾಡಬೇಕಾಗ್ತದೆ. ಇದು ಇಂಪಾರ್ಟೆಂಟು. ಇವಾಗ 87% ಲಾಕ್ಡೌನ್ ಬೇಕು ಅಂತ ಯಾರು ಸರ್ ಹೇಳೋದು ಗೊತ್ತಾ ಸರ್? ಡಿಸಿಪ್ಲೈನ್ಡ್ ಪೀಪಲ್ಸ್. ಅವ್ರಿಗೆ ಏನು ಭಯ ಗೊತ್ತಾ? ನೀವು ಲಾಕ್ಡೌನ್ ಮಾಡಿದ್ರು ಕೂಡ ನಾನು ಫಾಲೋ ಮಾಡ್ತೀನಿ, ಆದರೆ ಅವ್ನು ಮಾಡಲ್ವಲ್ರಿ. 10% ಇರೋನು ಅವನಿಂದ ಅವನಿಗೆ ತೊಂದರೆ ಅಲ್ಲ, ನಮ್ಮೆಲ್ರಿಗೂ ತೊಂದರೆ ಮಾಡ್ತಾನೆ. ಆದ್ದರಿಂದ ದಯವಿಟ್ಟು ಲಾಕ್ಡೌನ್ ಮಾಡಿ ಅಂತಾರೆ ಸರ್. ಈ ಲಾಕ್ಡೌನ್ ಇವತ್ತಿಂದು ಒಂದು ವಾರ ಏನು ಮಾಡಿದಾರಲ್ಲ, ಎಷ್ಟು ಸಮಂಜಸ ಅಂತ ವೈಜ್ಞಾನಿಕವಾಗಿ ಯೋಚನೆ ಮಾಡೋದಾದರೆ ಅವತ್ತಿಗೂ ಇವತ್ತಿಗೂ ಒಂದು ಡಿಫ್ರೆನ್ಸ್ ಇದೆ ಸರ್. ಇವತ್ತು ಆಲ್ರೆಡಿ ಇದು ಸೊಸೈಟಿಗೆ ಹಬ್ಬಿಟ್ಟಿದೆ. ಕಮ್ಯುನಿಟಿ ಸ್ಪ್ರೆಡ್ ಅಂತೀವಿ ನಾವು. ಬಿಗಿನಿಂಗ್ನಾಗ ಅದಿರಲಿಲ್ಲ ಸರ್. ನೀವು ಅದಕ್ಕೆ ಡೆಫಿನೆಟ್ ಸರ್, ಸೈನ್ಸ್ ಬೇರೆ, ಪೊಲಿಟಿಕ್ಸ್ ಬೇರೆ. ಅಲ್ಲಿ ನೋಡಿದರೆ ಒಬ್ಬರು ಮಿನಿಸ್ಟ್ರು ಇಲ್ಲ ಅಂತಾರೆ, ಇನ್ನೊಬ್ಬರು ಐತೆ ಅಂತಾರೆ. ನಾನು ಡೆಫಿನೇಷನ್ ಹೇಳ್ತೀನಿ. ನಾನೊಬ್ಬ ವೈದ್ಯನಾಗಿ ವೈರಾಗಿರುವ ಪ್ರಕರಣಗಳ ಪೈಕಿ 60% ಕೇಸ್ಗಳಿಗೆ ಎಲ್ಲಿಂದ ಬಂತು ಅನ್ನೋದೇ ಗೊತ್ತಾಗ್ಲಿಲ್ಲ ಅಂದ್ರೆ ಅದನ್ನ ಕಮ್ಯುನಿಟಿ ಸ್ಪ್ರೆಡ್ ಸರ್. ಇದೇ ಡೆಫಿನೇಷನ್ ಸರ್, ಸಿಂಪಲ್ ಲಾಜಿಕ್. ಇದೇ ಆದಂತಹ ಕೇಸ್ಗಳಲ್ಲಿ ನಿನಗೆ ಎಲ್ಲಿಂದ ಬಂತಪ್ಪ ಅಂದ್ರೆ ಗೊತ್ತಾಗ್ತಿತ್ತು ಮುಂಚೆ, ಈಗ ಗೊತ್ತೇ ಆಗೋದಿಲ್ಲ. ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಅಸ್ ಕಮ್ಯುನಿಟಿ ಸ್ಪ್ರೆಡ್. ಅದೇ ನಮ್ಮ ಬುಕ್ ಡೆಫಿನೇಷನ್ ಸರ್, ನಾವು ನೀವು ಹೇಳೋದಲ್ಲ. ಇವರು ಎಲ್ಲೋ ಒಂದು ಕಡೆ ಅರ್ಥ ಮಾಡ್ಕೋಬೇಕು ವಿಜ್ಞಾನ ಏನು ಹೇಳುತ್ತೆ ಅಂತ. ದೇರ್ ಇಸ್ ನೋ, ನೀವು ಫಸ್ಟ್ ಟ್ರೇಸ್ ಮಾಡೋರು ಎಲ್ಲಿಂದ ಬಂದ, ಅವ್ನು ಗುಲ್ಬರ್ಗದವನ್ನ ಇವ್ರು ಯಾರ ಬಂದು ಇವನ್ ಮನೆಗೆ ಸೇರ್ಕೊಂಡ. ಇವತ್ತು ಎಲ್ಲೂ ಇಲ್ಲ, ಮನೆಗಿರೋರಿಗೆ ಪಾಸಿಟಿವ್ ಬರ್ತಾ ಇದೆ ಅಂದರೆ ಡೆಫಿನೆಟ್ಲಿ ಇಟ್ ಇದೆ ಕ್ಲಸ್ಟರ್ ಅಂತೀವಿ ಸರ್. ನಾನು ಇನ್ಫ್ಯಾಕ್ಟ್ ಡಾಕ್ಟರ್ ಸುದರ್ಶನ್ ಈಸ್ ದ ಚೀಫ್, ಈಸ್ ಎ ಕಮ್ಯುನಿಟಿ ಮೆಡಿಸಿನ್ ಪ್ರೊಫೆಸರ್ ಸರ್. ನಾನು ಸರ್ಜನ್ ಆದರೂ ಕೂಡ ನಾನು ಪುಸ್ತಕ ಓದ್ಕೊಂಡ್ಬರ್ತೀನಿ ಸರ್. ನಾನು MBBS ಸಬ್ಜೆಕ್ಟ್ ಇದು. ನಾನು ಇಷ್ಟು ಅಥಾರಿಟೇಟಿವ್ ಮಾತಾಡ್ತೀನಿ ಅಂದರೆ ನಾನು ಓದಿರೋ ಸಬ್ಜೆಕ್ಟ್ ವೈರಾಲಜಿ ಆ್ಯಂಡ್ ಕಮ್ಯುನಿಟಿ ಮೆಡಿಸನ್, ಪ್ರಿವೆಂಟಿವ್ ಆ್ಯಂಡ್ ಸೋಷಿಯಲ್ ಮೆಡಿಸನ್, ಕಮ್ಯುನಿಟಿ ಒಳಗೆ ಹೆಂಗೆ ಸ್ಪ್ರೆಡ್ ಆಗುತ್ತೆ ಅಂತ. ನಾನು ಇವತ್ತು ನಿಮ್ಮ ಜೊತೆ ಡಿಸ್ಕಸ್ ಮಾಡಬೇಕಾದ್ರೆ ದೋ ಐ ಆಮ್ ಎ ಸರ್ಜನ್ ಆ್ಯಂಡ್ ಎ ಪ್ರೊಫೆಸರ್, ನಾನು ಆ್ಯಸ್ ಎ ಟೀಚರ್ ಐ ಪ್ರಿಪೇರ್ ಆ್ಯಂಡ್ ಕಮ್. ನೀವು ಈ ಹೇಳಿದ್ರಲ್ಲ ನೀವು ಡೆಫಿನೇಷನು, ದಿಸ್ ಇಸ್ ದ ಡೆಫಿನೇಷನ್. ಯಾರೋ ಒಪ್ಕೊಳ್ಳಲ್ಲ ಅಂದರೆ ಯು ಶುಡ್ ಅದು. ಸೊ ಅದಕ್ಕೋಸ್ಕರ 23ನೇ ತಾರೀಕಿನ ತನಕ ಲಾಕ್ಡೌನ್ ಇದೆ. 24ನೇ ತಾರೀಕು ಏನಿರಬಹುದು ಸಿಚುವೇಶನ್ ನಿಮ್ಮ ಪ್ರಕಾರ ಸರ್? ಅಗೇನ್ ಬರೀ ಆರ್ಬಿಟ್ರರಿ ಸರ್. ಇಷ್ಟು ದಿನ ಯಡಿಯೂರಪ್ಪನವರು ಏನು ಹೇಳ್ತಿದ್ರು, ಇವರೇ ಇಲ್ಲ ಲಾಕ್ಡೌನ್ ಇಲ್ಲ ಇಲ್ಲ ಅಂತಿದ್ರು, ಇವತ್ತು ಐತೆ ಅಂದ್ರು. ಆಮೇಲೆ ಸುಳ್ಳು ಸುದ್ದಿನ ನಂಬೇಡಿ ಅಂತಾರೆ. ಒಂದು ವಾರ ಆದ್ಮೇಲೆ ಮತ್ತೆ ಅವರೇ ಇಂಪೋಸ್ ಮಾಡ್ತಾರೆ ಅಂತೀರಾ? ಡೆಫಿನೆಟ್ಲಿ ಮಾಡ್ತಾರೆ, ನೋಡ್ತಾ ಇರಿ. ಬಟ್ ಇನ್ನೊಂದು ಏನು ಗೊತ್ತಾ ಸರ್, ಸ್ಟ್ಯಾಟಿಸ್ಟಿಕ್ಸ್ ಕರೆಕ್ಟಾಗಿ ಅಂಜಿನಪ್ಪ ಅವರ ಪ್ರಕಾರ ಲಾಕ್ಡೌನ್ ಅನ್ನ ಮುಂದುವರಿಸಬೇಕಾದ ಅನಿವಾರ್ಯತೆ ಸರ್ಕಾರಕ್ಕೆ ಬರುತ್ತೆ. ಅವ್ರ ಡಿಸ್ಕಷನ್ ಹೆಂಗೆ ಹೋಗುತ್ತಾ ನಂಗೆ ಗೊತ್ತು. ನಾನೇ ಕೇಳ್ತಾ ಇದ್ದೀನಿ ಅಂದರೆ ಸರ್, ಇವತ್ತು ಈಗ ನಾನು ಅಪೋಲೋ ಹಾಸ್ಪಿಟಲ್ ನಾನು ಫೋನ್ ಮಾಡಿದೆ ಸರ್, ಇವತ್ತು ಸ್ಯಾಂಪಲ್ ತೊಗೊಂಡ್ರೆ ಇನ್ನು 3 ದಿನಕ್ಕೆ ರಿಪೋರ್ಟ್ ಬರುತ್ತೆ. ನಿಮಗೆ ಪ್ರತಿದಿನ ಕೊಡ್ತಾರಲ್ಲ ಸ್ಟ್ಯಾಟಿಸ್ಟಿಕ್ಸ್, ಹೆಂಗೆ ಟ್ಯಾಲಿ ಮಾಡ್ತಾರೆ ನನಗೆ ಅರ್ಥ ಆಗ್ತಾ ಇಲ್ಲ ಸರ್. ಇವಾಗ ಒಂದು 7 ದಿನ ಆದಮೇಲೆ ಇನ್ನು 3 ದಿನ ಅಂತೂ ನಮಗೆ ಕರೆಕ್ಟಾಗಿ ಸಿಗೋದಿಲ್ವೋ? ಇನ್ನು ಉಳಿದವ್ರು 4 ದಿನನೋ? ಅದ್ರ ಮೇಲೆ ಇವ್ರು ಡಿಸೈಡ್ ಮಾಡೋಕ್ಕಾಗತ್ತಾ? ಅಲ್ಲಿ ಏನೇನು ಡಿಸ್ಕಷನ್ ಇರುತ್ತೋ, ಏನೇನು ಪ್ರೆಷರ್ಸ್ ಇರ್ತದೋ ಐ ಡೋಂಟ್ ನೋ. ಬಟ್ ಅಲ್ಟಿಮೇಟ್ಲಿ ಈಗ ಡೆಫಿನೆಟಾಗಿ ಒಂದು ವಾರ ಆದಮೇಲೆ ಇದು ಮುಗಿದೋಯ್ತು ಅಂತ ಹೇಳಲಿಕ್ಕಂತೂ ಇವತ್ತಿನ ಸ್ಟೇಜ್ನಲ್ಲಿ ಆಗಲ್ಲ ಸರ್. ಕಡಿಮೆ ಆಗ್ತಾ ಹೋದರೆ ತುಂಬ ಸಂತೋಷ, ಬಟ್ ಹೆಂಗಾಗುತ್ತೋ ಗೊತ್ತಿಲ್ಲ. ಆ್ಯಂಡ್ ನಮ್ಮಲ್ಲೆಲ್ಲ ಅಲ್ಲ ಸರ್, ನಮ್ಮ ಈ ಗ್ರಾಫ್ ತೋರಿಸೋದಿಲ್ಲ ಹೆಂಗೆ ಏರ್ತಾ ಹೋಗ್ತಿದೆ ಅಂತ. ಹೌದು, ಡೆಫಿನೆಟ್ ಗ್ರಾಫ್ ಅವರು ಅಟ್ಲೀಸ್ಟ್ ಒಂಚೂರು ಕೆಳಗಾರ ಬರ್ಬೋದಾ? ಬರಬೇಕು, ಬಂದರೆ ಇಟ್ಸ್ ಎ ಗುಡ್ ಥಿಂಗ್, ಬರಬೇಕು. ಬಟ್ ಇದೆಲ್ಲ ಪ್ರಿಡಿಕ್ಷನ್ ಸರ್. ಇದು ನಮ್ಮ ಮೆಡಿಕಲ್ ಸೈನ್ಸ್ನ ಏನಾಗುತ್ತೆ ಡಿಪೆಂಡ್ಸ್. ನೀವು ಎಷ್ಟು ಸ್ಟ್ರಿಕ್ಟ್ ಆಗಿ ಲಾಕ್ಡೌನ್ ಅನ್ನು ಇಂಪ್ಲಿಮೆಂಟ್ ಅದು ಇಂಪಾರ್ಟೆಂಟ್ ಸರ್. ನಮ್ಮ ಮೆಡಿಸಿನಲ್ಲಿ 2+2 ಈಸ್ ನೆವರ್ 4 ಸರ್. ನಮ್ಮ ಮೆಡಿಕಲ್ ಸೈನ್ಸ್ ಅಲ್ಲಿ ಇದೊಂದನ್ನು ಯಾವತ್ತೂ ದಯವಿಟ್ಟು ಜನ ಅರ್ಥ ಮಾಡ್ಕೋ. 2+2 ಈಸ್ ನೆವರ್ 4. ನಿಜ. ಹಂಗಾಗಿ ಅತಿ ಹೆಚ್ಚು ಆಸ್ತಿಕರನ್ನ ವೈದ್ಯ ಸಮುದಾಯದಲ್ಲಿ ನೋಡಿದ್ದೀನಿ. ಎಸ್ ಸರ್, ವಿ ಶುಡ್ ಹೋಪ್ ಇಟ್ ವಿಲ್ ಕಮ್. ಅತಿ ಹೆಚ್ಚು ಆಸ್ತಿಕರನ್ನ ವೈದ್ಯ ಸಮುದಾಯದಲ್ಲಿ ನೋಡಿದ್ದೀವಿ. ದೇವರ ಮೇಲೆ ಅತಿ ಹೆಚ್ಚು ನಂಬಿಕೆ ಇಟ್ಕೊಂಡಂಥ ವೈದ್ಯರನ್ನೇ ನಾನು ಹೆಚ್ಚಾಗಿ ನೋಡಿರುವಂಥದ್ದು. ನಾವು ಮಾಡೋ ಎಲ್ಲ ಪ್ರಯತ್ನ ಮಾಡ್ತೀವಿ, ನಮ್ಮ ನಿಯಂತ್ರಣಕ್ಕೂ ಮೀರಿದ ಒಂದಷ್ಟು ವಿಷಯಗಳು ಇರ್ತವೆ ಅನ್ನೋದು ನಂಬಿಕೆ. ಡೆಫಿನೆಟ್ಲಿ ಸರ್. ನಮ್ಮ ಸ್ಕ್ರೀನ್ ಮೇಲೆ ನಂಬರ್ಗಳು ಬರ್ತಾ ಇದೆ, ಕಾಲ್ ಮಾಡಿ ಮಾತನಾಡಿ. ಲಾಕ್ಡೌನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಬೆಂಗಳೂರಲ್ಲಷ್ಟೇ ಮಾಡಿದ್ರೆ ಸಾಕಾ? ಅತಿ ಹೆಚ್ಚಾಗಿ ಕೇಸ್ಗಳಿರುವಂಥ ಈ 10 ಜಿಲ್ಲೆಗಳಲ್ಲೂ ಲಾಕ್ಡೌನ್ ಮಾಡಬೇಕಾ?
ರಾಜ್ಯದಾದ್ಯಂತ ಯಾರು ಬೇಕಾದರೂ ಕರೆ ಮಾಡಿ ಮಾತನಾಡಬಹುದು. ಒಂದು ತುಂಬ ಚಿಕ್ಕ ಬ್ರೇಕ್ನ ಸಮಯ ಆಗಿದೆ, ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀನಿ.